ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ಈಶ್ವರ್. ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೊಂಟಿದ್ದೇನಪ್ಪ ಅಂತಂತಂದರೆ, ವಂಶ ಪಾರಂಪರಿಕವಾಗಿ ಬಂದಂಥ ಒಬ್ಬ ಬಿಸ್ನೆಸ್ ಮ್ಯಾನಿಗೆ. ಇವರು ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಏನಲ್ಲ, ಅಂಬಾನಿ ಅಡಾನಿ ಆ ರೇಂಜಿಗೆ ಅದು ಏನಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಅದಾರ. ಇದು ಭಾಳ ಜನ ನೀವು ಅವ್ರಿಗೆ ನೋಡಿರ್ತೀರಿ. ಅವ್ರಿಗೆ ಯಾರು ಅಂತೇಳಿ ಕಾಸ ನಿಮ್ಗೆ ಬರ್ತಾ ವಿಡಿಯೋ ಒಳಗೆ ನಾನು ನಿಮಗೆ ತೋರಿಸ್ತೇನೆ. ನಾವು ಒಂದು ಏನೋ ಮಾಡ್ಕೊಂಡು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ. ಸೊ ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು ಇವ್ರಂಗನ ಇನ್ಸ್ಟಾಗ್ರಾಮ್ನಾಗೆಲ್ಲ ವೈರಲ್ ಆಗಬೇಕು, ಆಮೇಲೆ ಅದರೊಳಗೆ ಫಾಲೋವರ್ಸ್ ಗೇನ್ ಮಾಡಿ ಆಮೇಲೆ ಯೂಟ್ಯೂಬಿಗೆ ತೊಗೋಬೇಕು ಅನ್ಕೊಂತನ ಏನೋ ಒಂದು ಮಾಡಿ ಕಾಸ ನಿನ್ನೆ ಒಂದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಹಾಕಿದ್ದೆ. ವಿಡಿಯೋ ಹಾಕಿದ್ರೆ ಅದು ಹೆಂಗಿತ್ತು ಅಂತಂದ್ರೆ, ಒಂದು ಸತಿ ನೋಡ್ಕೊಂಬರ್ರಿ ಈ ವಿಡಿಯೋ ಹೆಂಗೈತಿ ಅಂತೇಳಿ. ಈ ವಿಡಿಯೋ ಹಾಕಿದ್ದೆ ನಾನು. ಆದ್ರೆ ಇದಕ್ಕೆ ಕಮೆಂಟ್ಗಳು ರೀಲ್ಸಿಗೆ ಬರೋಕ್ಕಿಂತ ಫೋನ್ ಹಚ್ಚನ ಭಾಳ ಬಂದು. ನಮ್ಮ ದೋಸ್ತ ಫೋನ್ ಹಚ್ಚಿದ. ಫೋನ್ ಹಚ್ಚಿಕಾಸ ಏನು ಕೇಳಕತ್ತಾನ ಅಂತಂದ್ರೆ, ಬೈ ಯಾರ್ದು ಇದು ಫೋಟೋ ಮಸ್ತ್ ಐತಲ್ಲ, ಏನು ನಿಮ್ಮ ಹುಡುಗಿ ಏನ ಯಾವಾಗ ಬಿದ್ದಿ ಈಕಿಗೆ ಅಂತಂದಪ್ಪ ಅವ. ಇಲ್ಲಿ ನಮ್ಮ ಜೀವನ ಹೆಂಗಾಗೈತಿ ಅಂತಂತಂದ್ರೆ, ಹುಡುಗಿಯಾರ ಲವ್ ಒಳಗೆ ಬೀಳೋಕ್ಕಿಂತ ಬೈಕ್ ಹಾಕೊಂಡನ ಒಂದು 3-4 ಸಲ ಬದ್ಬಿಟ್ಟನ್ರಿ. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ ನಾನು. ಅದು ಇವತ್ತು ನೋಡ್ರಿ, ಇವತ್ತು ವ್ಲಾಗ್ ಶೂಟ್ ಮಾಡಿಕೊಂಡು ಸಂಜೆ ಕಡೆ ಹೋಗಿ ಚೀಟ್ ತರ್ಬೇಕು, ಇನ್ನು ಚೀಟ್ ತೊಗೊಂಬಂದು ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕಂತ ಹೇಳಿ ಕಾಸ ಸಂಜೆ ಕಡೆ ಅಂಗಡಿ ಕಡೆ ಹೋಗಿದ್ದೇನೆ. ಹೊಳ್ಳಿ ಬರ್ಬೇಕಾದ್ರೆ ಇಬ್ಬರು ಅಣ್ಣಗಳು ಬೈಕ್ ತೊಗೊಂಡು ಇದ್ರಿಗೇನ ಬಂದರು. ಅವ್ರು ಇನ್ನೂ ಮಳೋದ ದೂರ ಇದ್ರು ಬಿಡ್ರಿ. ನಾನು ಅವ್ರನ್ನ ನೋಡಿ ಕಾಸು ಇಲ್ಲೇ ಒಂದು ಬ್ರೇಕ್ ಹೊಡೆಗೊಳ್ಳೆ ಅಂತಂದ್ರೆ ಅದು ಏನಾಯಿತು ಏನು ತಾನು ಗೊತ್ತಿಲ್ಲ. ಇಟ್ಟಾಗಿ ABS ಬ್ರೇಕ್ ಮುಂದಿಂದ ಸ್ವಯಂ ಅಂತ ಜರ್ದು ಬಿಡ್ತು. ನಾವು ದಬಾಕ್ ಅಂತೇಳಿ ದಬಾಕೊಂಡ್ಬಿಟ್ಬಿಟ್ಟಿವಿ, ಮುಗಿದು ಹೋಯ್ತು ಕತೆ. ಗಾಡಿನ ಹ್ಯಾಂಡಲ್ಲು ಬೆಂಡ್ ಆಯಿತು. ಆಮೇಲೆ ನಮ್ಮದು ಸ್ವಲ್ಪ ಅಲ್ಲೆಲ್ಲ ಬೆಂಡ್ ಆಗಿದ್ದಾವೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ಜೀವನ ನಮ್ಮದು. ಅಂಥದ್ದು ಕುಂತ್ಕೊಂಡು ಇವ್ರು ಲವ್ ಮಾಡಿ ಏನ ಹುಡುಗಿಗೆ ಬಿದ್ದು ಏನ ಅಂತ ಕೇಳಿದ್ರೆ ನಾವು ಎಲ್ಲಿಂದ ತೊಗೊಂಬರ್ರಿ. ನಮ್ಮ ಮುಖ ನೋಡಿದ್ರೆ ಹುಡುಗಿಯಾರ 3 ಮಳ ದೂರ ಓಡಿ ಹೋಗ್ತಾರೆ. ಇನ್ನು ಅದೆಲ್ಲ ಬಿಟ್ಟಾಕ್ರಿ. ಇದು ನೋಡ್ರಿ, ನಮ್ಮ ಹೊಲಕ್ಕೆ ಹೋಗುವಂಥ ಹಾದಿರಿ ಇದು ಹೆಂಗೈತಿ ಅಂತಂತಂದ್ರೆ, ಈ US, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಸರ್ವಿಸ್ ರೋಡ್ ನೀವು ನೋಡಿರ್ಬೇಕು ಹೆಂಗಿರ್ತಾವೆ ಅಂತೇಳಿ ಕಾಸ. ಬಟ್ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತಿ. ಇಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಡಾಂಬರ್ ಆಮೇಲೆ ಕ್ಲೀನಾಗಿ ರಸ್ತೆ ಕಾಣೋದು ಅಂದ್ಬಿಟ್ಟು ಉಳ್ಕಿದ್ದು ಎಲ್ಲ ಕಾಣ್ತದೆ ರೀ ನಿಮ್ಗೆ. ಹಳ್ಳ ದಿಣ್ಣಿ ಮಳೆ ಆದ್ರೆ ನೋಡ್ರಿ ಇಲ್ಲಿ ಒಂದಿಟ ಅಲ್ಲೆಲ್ಲಿ ವಾಟರ್ ಫಾಲ್ಸ್ ಒಂಥರ ಭಾರಿ ಮಸ್ತ್ ಐತ್ರಿ. ನಮ್ಮ ಕಡೆ ಎಲ್ಲ ರೋಡ್ ನೋಡ್ಬೇಕಂತಂದ್ರೆ ಅವನೊಂದು ಭಾಳ ಖುಷಿ ಆಗ್ತೈತಿ ನಮ್ಗೆ. ನೋಡ್ರಿ ಒಂದಿಟ ನೋಡಕ್ಕೆ ಎಷ್ಟು ಚಂದ ಐತಿ ಅಂತಂತಂದ್ರೆ, ಇಲ್ಲೇ ಅಡ್ಡ ಹಂಗತ ಮಲ್ಕೊಂಡ್ಬಿಡ್ಬೇಕು ಗಾಡಿನ ಹಾಕ್ಕೊಂಡು ಅಲ್ಲೇ. ಆ ರೇಂಜಿಗೆ ನಮ್ಮ ಕಡೆ ರೋಡ್ಗಳು ಇಂಥ ಗೌರ್ಮೆಂಟ್ ನಂಬುದೈತಿ. ಹೋಗ್ಲಿ ಬಿಡ್ರಿ, ಇದನ್ನೆಲ್ಲ ಬಿಟ್ಟಾಕ್ರಿ. ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂತಂದ್ರೆ, ಇವತ್ತು ನಮ್ಮ ಬಾಸ್ ಬರ್ಡೇ ಅಲ್ಲ, ಹನುಮ ಜಯಂತಿ. ಸೊ ಹಾಗಾಗಿ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಹನುಮಂತೇವ್ರ ಗುಡಿಗೆ ಬಂದೀವಿ. ಹನುಮ ಜಯಂತಿ ಅಂದಿದ್ದಕ್ಕಾಗಿ ಎಲ್ಲರೂ ಬಂದ ಕಾಸ ಹುಡುಗರೆಲ್ಲರೂ ಇಲ್ಲೇ ನಿಂತಿದ್ರು. ಆಮೇಲೆ ನಿನ್ನೆ ನೈಟ್ ಒಂದು ಸ್ವಲ್ಪ ಡೆಕೋರೇಷನ್ ಅದು ಇದು ಇತ್ತು. ರಿಬ್ಬನ್ ಅದು ಕಟ್ಟೋದು ಮೇಲೆ ಕಾಣಕತ್ತಾವಲ್ರಿ, ಅಪ್ಪನ ಎಲ್ಲ ಕಟ್ಟಬೇಕಂತೇಳಿ ಕಾಸನ ಕಟ್ಟಿ ನಿನ್ನೆ ನೈಟ್ ಏನೋ ರೆಡಿ ಮಾಡಿದ್ವಿ. ಯೂಟ್ಯೂಬ್ ಬರುತ್ತೆ ಬಾ ನೀನು. ನಾವು ಹೋಗುವಂಥ ಕರೆಕ್ಟ್ ಟೈಮ್ಗೆ ನಾವು ಪೂಜೆನೂ ಸ್ಟಾರ್ಟ್ ಆಯ್ತು. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊಟ್ಟೆನ ಹಸ್ತೈತಲ್ಲ, ನೋಡೋಣ ತಡಿ ಅಂತೇಳಿ ಕಾಸ ಅಡುಗೆ ಮಾಡೋ ಕಡೆ ಹೋದ್ನಿ. ಅಲ್ಲಿ ನೋಡಿದ್ರೆ ಇನ್ನೂ ರೆಡಿ ಮಾಡಾಕತ್ತಿದ್ರು. ಟೈಮ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದ್ನಿ. ನಮ್ಮ ದೋಸ್ತನ ಕಡೆ ನಾನು ಹಂಗಟಿಂಗಟ್ ಏನೋ ಹೇಳಿ ಕಾಸ ಅವನ ಕಡೆ ಒಂದು ಹೆಲ್ಮೆಟ್ಗೆ ಹಾಕೋ ಮೌಂಟ್ ಇರ್ತೈತಲ್ರಿ, ಮೊಬೈಲ್ ಅದನ್ನು ಅಟ್ಯಾಚ್ ಮಾಡೋದು, ಅದನ್ನು ಇಸ್ಕೊಂಡು ಕಾಸ ನಾ ಏನು ಅಂದ್ಕೊಂಡಿದ್ನಿ, ಹಂಗಿದ್ರೆ ಹೆಲ್ಮೆಟ್ಗೆ ಹಾಕ್ಕೊಂಡು ವಿಡಿಯೋ ಮಾಡಿದರೆ ಗೋಪ್ರೋ ವ್ಯೂ ಬರ್ತೈತಿ ಅಂತ ನಾನು ಅಂದ್ಕೊಂಡಿದ್ನಿ. ಅದು ನೋಡಿದ್ರೆ ಇಲ್ಲಿ ಕಾಣಕತ್ತಲ್ಲ ನಿಮ್ಗೆ, ಈ ಥರ ಅದು ಬರಾಕತ್ತ ಬಿಟ್ಟೈತಿ.
ಬೆಳಗ್ಗಿಂದ ಒಂದು 3 ರಿಂದ 4 ಸತಿ ಅದನ್ನು ಹಾಕ್ಕೊಳ್ಳೋದು, ಸೆಟ್ಟಿಂಗ್ ಮಾಡೋದು, ಅಡ್ಜಸ್ಟ್ ಮಾಡೋದು ಹಂಗೆ ಹಾಕ್ಕೊಂತ ಒಂದು 4-5 ಸತನ ಹಂಗೆ ಅಲ್ಲಿ ಹೊಳ್ಳೆ ಮಳೆ ಅದರ ರೋಡ್ ಒಳಗೆ ಅಡ್ಡಾಡಕತ್ನೆಲ್ಲ ಅಲ್ಲಿ ಇದ್ದವ್ರು ಅನ್ಕೊಂಡಾರಂತ ಅನಿಸ್ತತಿ. ಇದೇನು ಹುಡುಗ ಹುಚ್ಚದ ಆಗಿಗೈತೆ ಅಂತಾನು ಅಂತ ಹೇಳಿ ಕಾಸ. ಆದರೂ ಹೋಗ್ಲಿ ಬಿಡ್ರಿ, ನಮ್ಗೆ ಎದಕ್ಕೆ ಬೇಕು, ಯಾರ ಏನಾರ ಅನ್ಕೋಲ್ರಿ. ನಾವಂತೂ ನಮ್ಮ ಕೆಲಸ ಮಾಡಿದ್ರೆ ಆಯ್ತು. ಆಮೇಲೆ ಒಂದಿನ ನಾವು ಏನೋ ಒಂದು ರೇಂಜಿಗೆ ಬೆಳೆದೀವಿ ಅಂತಂದ್ರೆ ಹೈಟ್ ಒಳಗಂತೂ ಬೆಳಕಾಗಲಿಲ್ಲ. ನೋಡೋಣ ಜನರ ಕಣ್ಣಾಗಾರ ಬೆಳಿತೀವಿ ಅಂತಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬೆಳೆದಿಂದ ಅವ್ರು ಅಂತಾರೆ ಏನೋ ಒಂದು ಮಾಡಿದಪ್ಪ, ಈಗ ಉದ್ಧಾರ ಆಗೋ ಲಕ್ಷಣ ಕಾಣಕತ್ತಾವು ಅಂತ ಅಂದರು ಅನ್ಬೋದು. ನಾವು ಸ್ಟಾರ್ಟಿಂಗೇ ಹೇಳ್ದಂಗೆ ಒಬ್ಬರಿಗೆ ನಾವು ಇದ್ರೊಳಗೆ ವಿಡಿಯೋ ಒಳಗೆ ತೋರಿಸ್ತೇವೆ ಅಂತ ಅಂದಿದ್ವಲ್ಲ. ಸೊ ಅವ್ರಿಗೆ ನಾವು ಇಲ್ಲಿ ಬಂದಿದ್ದೀವಿ ಈಗ ಆಲ್ರೆಡಿ. ಅವ್ರಿಗೆ ಭೇಟಿ ಆಗೋಕ್ಕಿಂತ ಮೊದಲು ಅವ್ರ ಹಿಸ್ಟ್ರಿ ತಿಳ್ಕೊಂಬಿಡ್ನು ಇವಾಗ. ಸೊ ಅವರು ಹೆಂಗಂತಂದ್ರೆ ಪ್ರಾಚೀನ ಕಾಲದಿಂದನೂ ಅವರು ಇದೇ ಒಂದು ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ದ್ವಾಪರ ಯುಗ. ಅಂಧಕಾರ ತುಂಬಿದ ಆ ರಾತ್ರಿಯ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಜನನವಾಗುತ್ತದೆ. ಕೃಷ್ಣನ ಜನ್ಮದ ನಂತರ ವಾಸುದೇವ ತನ್ನ ಮಗನನ್ನು ಕರೆದುಕೊಂಡು ಗೋಕುಲಕ್ಕೆ ಹೊರಡುತ್ತಾನೆ. ಗೋಕುಲದ ರಾಜನಾಗಿದ್ದ ನಂದನ ಮತ್ತು ಯಶೋದೆಗೆ ತನ್ನ ಮಗನನ್ನು ತಲುಪಿಸಿ ತಾನು ಕಾರಾಗೃಹಕ್ಕೆ ಮತ್ತೆ ಬರುತ್ತಾನೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಪವಾಡಗಳು ಒಂದೆರಡು ಅಲ್ಲ. ಕಾಳಿಯ ನಾಗದ ಸೊಕ್ಕಡಗಿಸಿ ಅದನ್ನು ಯಮುನಾ ನದಿಯಿಂದ ದೂರ ಓಡಿಸುತ್ತಾನೆ. ಗೋವರ್ಧನ ಬೆಟ್ಟವನ್ನು ಎತ್ತಿ ಶ್ರೀಕೃಷ್ಣ ಪರಮಾತ್ಮನು ಜನರ ಪ್ರಾಣವನ್ನು ಉಳಿಸುತ್ತಾನೆ. ಇಷ್ಟಾದರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹಸುಗಳನ್ನು ಮೇಯಿಸುತ್ತಾ ಕೊನೆಗೆ ಯಾದವ ಎಂಬ ಹೆಸರಿನಲ್ಲಿ ಪ್ರಖ್ಯಾತಿಯಾಗುತ್ತಾನೆ. ಇಂದು ನಾವು ಅದೇ ಯಾದವ ಕುಲದ ವಂಶಜರನ್ನು ಭೇಟಿಯಾಗಲು ಮತ್ತು ಅವರ ಆದಾಯವನ್ನು ತಿಳಿಸಲು ಬಂದಿದ್ದೇವೆ. ಇಲ್ಲಿ ತುಂಬ ಜನ ಗೌಳಿಗಳು ಬಂದು ಉಳ್ಕೊಂಡಿದ್ರು. ಆದರೆ ನಾನು ಇವ್ರಿಗೇನ ಒಬ್ಬರಿಗೆ ಕರೆದು ಮಾತಾಡಿಸ್ಬೇಕು ಅಂದ್ಕೊಂಡು ಕಾಸ ಇವ್ರನ್ನ ಕರೆದೆ. ಇವ್ರ ಹೆಸರು ಇಂಜು ಅಂತೇಳಿ ಕಾಸ. ಇವರು ಒಂದು ತಿಂಗಳ ಆದಾಯನ ಎಷ್ಟು ಐತಿಪ್ಪ ಅಂತಂತಂದ್ರೆ, ನಾವು 15 ವರ್ಷ ಸ್ಕೂಲು ಕಾಲೇಜು ಮುಗಿಸಿ ಭಾಳ ಅಂದ್ರೆ 12-13 ಸಾವಿರ ರೂಪಾಯಿ ಸ್ಯಾಲ್ರಿ ತಗೋಬೇಕಂತಂದ್ರೆ ಭಾಳ ಆಗಿಬಿಡ್ತೈತಿ. ಆದ್ರೆ ಇವ್ರದ್ದು ಒಬ್ಬರದನ ಒಂದು ತಿಂಗಳ ಇನ್ಕಮ್ ಎಷ್ಟೈತಿ ಅಂತಂತಂದ್ರೆ ಹೆಚ್ಚು ಕಡಿಮೆ 1 ಲಕ್ಷದ ಮೇಲೆ ಹೋಗ್ತೈತಿ. ಬರೀ ನಾವು ತೊಗೊಂಡಟ್ಟ ನಾವು ಡಿಗ್ರಿ ಮುಗಿಸಿ PUC ಮುಗಿಸಿ ತೊಗೊಂಡಾರ ಸ್ಯಾಲ್ರಿ ಇವ್ರು ಬರೀ ಅವ್ರ ಆಕಳ ಗೊಬ್ಬರ ಮಾರಿ ತಗೋತಾರೆ. ಆಮೇಲೆ ಇನ್ನು ಇವ್ರು ಹಾಲಿನ ವಿಚಾರಕ್ಕೆ ಬಂದ್ರೆ ಬೆಳಗ್ಗೆ ಏನೂ ಇಲ್ಲ ಅಂತಂದ್ರೆ ಒಂದು 15ರಿಂದ 20 ಲೀಟ್ರ್ ಹಾಕ್ತಾರಂತ. ಆಮೇಲೆ ಸಂಜೆ ಆಯ್ತು ಅಂತಂದ್ರೆ ಒಂದು 40-45 ಲೀಟ್ರ್ ಮಟನೂ ಹಾಕ್ತಾರಂತ. ಯಾಕಂದ್ರೆ ಬೆಳಗ್ಗೆನೇ ದನಗಳಿಂದು ಭಾಳ ಕಡಿಮೆ, ಸಂಜೆ ಚಲೋ ಹಿಂಡ್ತಾವಂತ ಹೇಳಕತ್ತಿದ್ರು. ಆಮೇಲೆ ಮರಿ ಹಾಕಿದಂಥ ಕರು ಕೋಣ ಇವೇನಾರು ಅದಾವಲ್ಲ, ಆಕಳ ಅದು ಹುಟ್ಟಿದ್ರೆ ಆಕಳು ಇಟ್ಕೋತಾರಂತ. ಆಮೇಲೆ ಎತ್ತು ಈ ಊರುಗಳದು ಏನಾರು ಹುಟ್ಟಿದ್ವು ಅಂತಂದ್ರೆ ಕೋಣಾಗೇನು ಹಾಕೊಂಡಿಲ್ಲ ಮಾರಿ ಕಾಸ, ಅದರಿಂದನೂ ಇವ್ರಿಗೆ ಚಲೋ ಪ್ರಾಫಿಟ್ ಸಿಗ್ತೈತಿ. ಸೊ ಆದ್ರೆ ಇವ್ರ ಲೈಫ್ ಸ್ಟೈಲ್ ಹೆಂಗೈತಿ ಅಂತಂದ್ರೆ ನೀವು ಇಲ್ಲಿ ನೋಡಕತ್ತೀರಿ. ನಾನು ಕೇಳಿದೆ ನಿಮ್ಮದು ಹೊಲ ಮನೆ ಏನೂ ಇಲ್ಲನ ಅಂತೇಳಿ ಕಾಸ. ಆಮೇಲೆ ಊರಾಗೆಲ್ಲ ನೋಡಿದ್ರೆ ಇವರಂಥ ಶ್ರೀಮಂತರ ಯಾರು ಇರೋದಿಲ್ಲ. ಯಾಕಂದ್ರೆ ಇನ್ಕಮ್ನು ಅದೇ ರೇಂಜಿಗೆ ಇರ್ತೈತಲ್ಲ. ಇವ್ರದ್ದು ಸ್ವಂತ ಹೊಲನ ಏನೂ ಇಲ್ಲ ಅಂದ್ರೆ ಒಂದು 5ರಿಂದ 6 ಎಕರೆನೂ ಐತಂತ. ಆಮೇಲೆ 2 ಗಂಡು ಹುಡುಗರು ಅದಾವಂತ. ಅವ್ರಿಗೂ ಚಲೋ ಎಜುಕೇಷನ್ ಕೊಡಕತ್ತಾರ. ಇಷ್ಟೆಲ್ಲ ಇದ್ದು ಕೂಡ ಇವ್ರು ತಮ್ಮ ದುಡಿಮೆನ ಮಾತ್ರ ಬಿಟ್ಟಿಲ್ಲ. ಇದು ಇವರ ವಂಶ ಪಾರಂಪರಿಕವಾಗಿ ಬಂದಂಥ ದುಡಿಮೆ. ಇನ್ನೊಬ್ಬರ ಕೈಯಾಗಂತೂ ಹೋಗೋಂಗಿಲ್ಲ. ಸ್ವಂತ ಬಿಸ್ನೆಸ್ ಇದನ್ನೇ ಮುಂದುವರಿಸ್ಕೊಂತಾರೆ ಬಂದಿದ್ದಾರೆ. ಸೊ ನಾವು ಇದರಿಂದ ಏನು ತಿಳ್ಕೊಬೋದಪ್ಪ ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನೋದು ಬಸವಣ್ಣವ್ರು ಯಾವಾಗೂ ಹೇಳಿಬಿಟ್ಟಿದ್ದಾರೆ. ಸೊ ನಮ್ಮ ಕೆಲಸ ನಾವು ಅದ್ರಾಗ 100% ಎಫರ್ಟ್ ಹಾಕಿ ಮಾಡಿದೀವಿ ಅಂತಂದ್ರೆ ರಿಸಲ್ಟ್ ಸಿಗ್ತೈತಿ. ಸೊ ನೋಡ್ರಿ ಇವ್ರದ್ದು ಅಷ್ಟೆಲ್ಲ ಊರೊಳಗೆ ಹೊಲ ಮನೆ ಎಲ್ಲ ಇದ್ದು ಕೂಡ ಇವ್ರು ಬಂದ ಕಾಸ ಹಿಂಗೆ ಗುಡ್ಡ ಆಮೇಲೆ ಅವ್ರವ್ರ ಹೊಲದಾಗ ಆಮೇಲೆ ಎಲ್ಲರಿಗೂ ಯಪ್ಪ ಎಮ್ಮ ಅನ್ಕೊಂತಾನೆ ಕಾಸನ ಬಾಳೆ ಮಾಡ್ತಾರೆ. ಸೊ ಇಲ್ಲಿಗೆ ನಮ್ಮದು ಲಾಗ್ ಕಂಪ್ಲೀಟ್ ಆಯ್ತು. ಸೊ ನಿಮಗೇನಾದರೂ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಆಮೇಲೆ ಆದಷ್ಟು ಸಪೋರ್ಟ್ ಮಾಡಿರಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ, ಬಾಯ್.